ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಒಂದಿಷ್ಟು ಮಾತಾಡಿದ್ದಾರೆ ಮುರಳೀಧರನವರು. ಯಾವ ಕಾರಣಕ್ಕೋಸ್ಕರ ಇವರು ಕಾಂಗ್ರೆಸ್ನ ಬೆಂಬಲಿಸಿದರು ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿತ್ತು. ಅದರಲ್ಲೂ ಸ್ಥಿರ ಅಭಿವೃದ್ಧಿ ಪರ ಮತ್ತು ನ್ಯಾಯಯುತ ಸರ್ಕಾರದ ರಚನೆಗೆ, ಕೋಮುವಾದಿ ಸಂಘರ್ಷವನ್ನು ಬೇರು ಸಹಿತ ಕಿತ್ತೊಗೆಯೋದಕ್ಕೆ, ರಾಜ್ಯದ ಸಂಪನ್ಮೂಲವನ್ನು ರಾಜ್ಯದ ಜನರ ಹಿತಕ್ಕಾಗಿಯೇ ಬಳಸೋದಕ್ಕೆ, ಕಾನೂನು ಸುವ್ಯವಸ್ಥೆ ನೀತಿ ಪಾಲನೆಯನ್ನು ಸಮರ್ಪಕವಾಗಿ ಎತ್ತಿ ಹಿಡಿಯೋದಕ್ಕೆ ಈ ಪಾಯಿಂಟನ್ನು ಕೇಳಿದೆ ನಾನು. ಸರ್ಕಾರದ ಬಗ್ಗೆ ಹೆಮ್ಮೆ ಪಡೋ ರೀತಿಯಲ್ಲಿ ಕರ್ನಾಟಕದ ಜನರ ಆತ್ಮಗೌರವದ ಮರುಸ್ಥಾಪನೆಗಾಗಿ ಕಾಂಗ್ರೆಸ್ಸನ್ನು ನೀವು ಬೆಂಬಲಿಸಬೇಕು ಅನ್ನುವಂಥದ್ದು ಸಾಹಿತಿಗಳ ಒಂದು ಮಾತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಏನಂತ ಕೇಳೋಣ ಬನ್ನಿ. ಪತ್ರಕರ್ತ ಅಂಕಣಕಾರ ಪ್ರತಾಪ್, ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. ಸಾಹಿತಿಗಳು ಈ ರೀತಿ ಒಂದು ಪಕ್ಷವನ್ನು ಬೆಂಬಲಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವು ಈ ಪ್ಯಾಂಪ್ಲೆಟಲ್ಲಿ ತೋರಿಸಿದ್ರಲ್ಲ, ಇವರು ಕೊಟ್ಟು ಬೆಳಗ್ಗೆ ಇವರೊಂದು ಮನವಿನ ಜನರಿಗೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಕೊಟ್ಟಿರೋಂಥ 12 ಕಾರಣಗಳು ಯಾಕೆ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತೇಳಿ 12 ಕಾರಣ ನೀವು ಓದಿಬಿಟ್ಟಿದ್ರೆ ಜನಕ್ಕೆ ಇವರ ನಿಜವಾದ ಇಂಟೆನ್ಷನ್ ಏನು ಅನ್ನೋದು ಅರ್ಥ ಆಗ್ತಾಯಿತ್ತು. ನೋಡಿ, ಇಲ್ಲಿ ಮೇಲ್ಗಡೆ ಹಾಕ್ತಾರೆ ಶ್ರೀಸಾಮಾನ್ಯರ ಮತದಾನ ವೇದಿಕೆ ಅಂತೇಳಿ. ಆದರೆ ಇವರು ಇಲ್ಲಿ 32 ಜನ ಇದ್ದಾರಲ್ಲ, ಇವ್ರು ಯಾರೂ ಕೂಡ ಕಾಮನ್ ಮ್ಯಾನ್ಗಳಲ್ಲ. ಇವ್ರದ್ದೊಂದು ಇಂಟೆಲೆಕ್ಚುವಲ್ ಡಿಸ್ಹಾನೆಸ್ಟಿ ಅನ್ನೋದು ನೋಡಿ ಇದರಲ್ಲೇ ಕಾಣಿಸ್ತದೆ. ಇವ್ರು ನೋಡಿ, ಇದರಲ್ಲಿ ಮುಖ್ಯ ನಾಯಕರಿರೋದು ಅನಂತಮೂರ್ತಿಯವರು. ಅವ್ರನ್ನೇ ಮುಖ್ಯವಾಗಿ ಇಟ್ಕೊಂಡು ಮಾತಾಡೋಣ. ಮರಾಠಿನಲ್ಲಿ ಒಬ್ಬರು ಧನಂಜಯ ಕೀರ್ ಅಂತಲೇ ಲೇಖಕರಿದ್ದರು. ಅವರು ಸಾವರ್ಕರು, ಅಂಬೇಡ್ಕರು, ಜ್ಯೋತಿಬಾ ಫುಲೆ, ಗಾಂಧೀಜಿವರೆಗೂ ಎಲ್ಲರದ್ದು ಬಯೋಗ್ರಫಿನ ಬರೆದ್ರು. ಫೇಮಸ್ ಬಯೋಗ್ರಫರ್ ಅವರು. ಅವ್ರನ್ನ ಕೊನೆಗೆ ನೆಹರು ಹೋಗಿ ಅವ್ರನ್ನ ಕರೆಸ್ಬಿಟ್ಟು ಕೇಳಿದರು, ನಂದು ಬರಿ ಅಂತ ಕೇಳಿದರು. ಹಾಗೆಲ್ಲ ನನಗೆ ನನ್ನ ಮನಸ್ಸಿಗೆ, ನನ್ನ ಕನ್ವಿಕ್ಷನ್ಗೆ ವಿರುದ್ಧವಾದದ್ದನ್ನು ನಾನು ಮಾಡಲ್ಲ ಯಾವತ್ತು, ಹಾಗೆ ಯಾರ್ಯಾರ ಬಗ್ಗೆನೂ ಬರೆಯಲ್ಲ ಅಂತ ಹೇಳಿದರು. ಅದು ಒಬ್ಬ ಮನುಷ್ಯನ ಸಮಗ್ರತೆಯನ್ನು, ಅವನ ಕನ್ವಿಕ್ಷನನ್ನು ತೋರಿಸ್ತದೆ. ಅನಂತಮೂರ್ತಿಯವ್ರ ಬಗ್ಗೆ ಇದೇ ಮಾತನ್ನು ಆಡಲಿಕ್ಕೆ ಸಾಧ್ಯನಾ? ನೀವು ನೋಡಿ, ಇತ್ತೀಚೆಗೆ ಇಂಟರ್ನೆಟಲ್ಲಿ ಒಂದು ಜೋಕ್ ಓಡಾಡ್ತಾ ಇತ್ತು ಈ ಪೂಜಾ ಗಾಂಧಿಯವ್ರ ಬಗ್ಗೆ. ಅಲ್ಲ, ಪರ್ಸನಲ್ ಅಟ್ಯಾಕ್ ಅಲ್ಲ, ಪರ್ಸನಲ್ ಅಟ್ಯಾಕ್ ಅಲ್ಲ. ಇಲ್ಲಿ ಅಲ್ಲ, ನೀವು ಎದ್ದೋದ್ರೆ ನಂದೇನು ಸಮಸ್ಯೆ ಇಲ್ಲ. ಆದ್ರೆ ವಿಷಯ ನೋಡಿ, ನೀವು ರೂಲ್ಸ್ ಸೆಟ್ ಮಾಡಕ್ ಬರಬೇಡಿ ದಯವಿಟ್ಟು. ನೀವು ಮಾತಾಡೋದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮಾತ್ರ ಇದು ನೋಡಿ ವ್ಯಕ್ತಿಯನ್ನ ಅವಹೇಳನ ಮಾಡೋದಕ್ಕಾಗಿ ಚರ್ಚೆಯನ್ನು ನೀವೇನಾದ್ರು ಆರಂಭ ಮಾಡಿದ್ರೆ ನನ್ನ ಪ್ರತಿಭಟನೆ ಇದೆ, ನೀವು ಹೇಳ್ಬೇಕಂತ. ಇವರ ಅಸಹನೆ ಅನ್ನೋದು ಇಲ್ಲೇ ತೋರುತ್ತೆ. ನೀವು ಅಸಹನೆ, ನಿಮಗಿರೋದು ಅಸಹನೆ. ವಿಚಾರ ಹೇಳಿ, ನೀವು ರಾಜಕೀಯದ ಬಗ್ಗೆ ಮಾತಾಡಿ, ಅನಂತಮೂರ್ತಿ ಅವ್ರ ಬಗ್ಗೆ ಚರ್ಚೆಗಲ್ಲ. ರಾಜಕೀಯ ಮಾಡ್ತಾ ಇರೋದು ಸಾಹಿತಿಗಳ ರಾಜಕಾರಣ ಮಾತಾಡ್ತಾ ಇರೋದು. ಸಾಹಿತಿಗಿಂತ ಮುಖ್ಯ ನಾನು ರಾಜಕಾರಣ ಮಾತಾಡ್ತಾ ಇರೋದು. ಈ ತರ ಅಗ್ರೆಸಿವ್ ಆಗಿ ಇದು ಕನ್ನಡಪ್ರಭದ ಕಾಲಂ ಅಲ್ಲ, ಇದು ಕನ್ನಡಪ್ರಭ ಒಂದು ಚರ್ಚೆಗೆ ಬಂದಿದೀವಿ ನಾವು. ಉತ್ತರ ಕೊಡಕ್ಕೆ ಯಾರು ಇಲ್ಲ, ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು. ನಿಮಗೆ ವಿಚಾರಕ್ಕಿಂತ ಉಗುಳೇ ಜಾಸ್ತಿ, ವಿಚಾರ ಬೇಕಿಲ್ಲ, ಪರ್ಸನಲ್ ಅಟ್ಯಾಕ್ ಬೇಕು ಯಾರು ಅನ್ನೋದು ನನಗೆ ಗೊತ್ತಿದೆ. ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯವಾದ್ರೆ ನಾನು ಮಾಡ್ತೀನಿ, ಆದ್ರೆ ಇದು ಆ ಸಂದರ್ಭ ಅಲ್ಲ. ವಿಚಾರ ಕೇಳಿಸ್ಕೊಳ್ಳಿ. ಯಾಕೆ ನೀವು ಆತರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರೆ ಯಾಕೆ ಕೇಳಿಸ್ಕೋಬೇಕು? ನಾನು ಪರ್ಸನಲ್ ಮಾಡೇ ಇಲ್ಲ. ನೀವು ಮಾಡ್ತಾ ಇರೋದೇ ಪರ್ಸನಲ್ ಆಗಿ. ನೀವು ಶುರು ಮಾಡಿದ್ದೆ ಅನಂತಮೂರ್ತಿ ಅವ್ರ ಬಗ್ಗೆ ಪರ್ಸನಲ್ ಮಾತಾಡೋದು. ಮುರಳೀಧರನವರೇ, ಇಲ್ಲಿ ಅವರ ಹೆಸರೇ ಪ್ರಥಮವಾಗಿದೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಮಾತಾಡೋದು ಅದಕ್ಕೆ ಅಲೋ ಮಾಡಿಕೊಡಿ. ನೀವು ಚರ್ಚೆಯನ್ನ ರಾಜಕೀಯಕ್ಕೆ ಸೀಮಿತಗೊಳಿಸಿಕೊಳ್ಳಿ. ಅಲ್ಲ, ಇಲ್ಲಿ ಸಾಹಿತಿಗಳು ರಾಜಕೀಯಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ನೀವು ಅವರ ಸಂದರ್ಭ ಬಂದಾಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿ. ನಾನು ಯಾರಿಗಾದ್ರೂ ಪರ್ಸನಲ್ ಬೈದ್ನಾ? ಓಕೆ, ಜನರ ಮುಂದೆ ನೀವು ಯಾರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ? ನೀವು ಯಾರು ಜನರಿಗೆ ಮನವಿ ಜನರಿಗೆ ನನಗೆ ರಾಜ್ಯದ ಒಬ್ಬ ನಾಗರಿಕನಾಗಿ ನನಗೆ ನಿಮಗೇನು ಲೋಕಲ್ ಸ್ಟ್ಯಾಂಡ್ ಇದೆ? ಇವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು, ನಿಮಗೇನು ಲೋಕಲ್ ಸ್ಟ್ಯಾಂಡ್ ಇದೆ? ದೊಡ್ಡ ಸಾಹಿತಿಗಳ ಬಗ್ಗೆ ಆರದೇ ಇರೋರೆಲ್ಲ ಒಬ್ಬ ರಾಜ್ಯದ ಸಾಂಸ್ಕೃತಿಕ ನಾಯಕರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಬಹುದು. ಪ್ರತಾಪ್, ಹಾಗಾದ್ರೆ ಸಾಹಿತಿಗಳು ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು ಹೇಳಿ. ಮಾತಾಡಿ, ಬಗ್ಗೆ ನಾನು ಬರ್ತಾ ಇರೋದು. ಇವ್ರು ಮಾತಾಡಕ್ ಬಿಟ್ಟಿರ್ತಾನೆ. ಹೇಳಿ ನೋಡಿ, ಇದೇ ಅನಂತಮೂರ್ತಿ ಅವರು ಇವಾಗ ಹೇಳ್ತಾರಲ್ಲ, ಇಲ್ಲಿ ಮತ್ತೆ ಅದನ್ನೇ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ವ್ಯಕ್ತಿಗಳೇ ಇದನ್ನ ಮನವಿ ಕೊಟ್ಟಿರೋದು. ಹಾಗಾಗಿ ವ್ಯಕ್ತಿಗಳ ವಿಚಾರ ತೆಗೆದಲ್ಲ. 32 ಜನ ಇದ್ದಾರೆ. 32 ಜನ ಬೇಕಾದ್ರೆ ಹೇಳುವಂತ ಹೇಳ್ತೀನಿ ನಾನು. ನಿಮ್ ತಾಳ್ಮೆ ಇದೆಯಾ? ಸುಮ್ಮನೆ ಕೂತ್ಕೊಳ್ಳಿ. ಈಗ ನಾ ಹೇಳ್ತೀನಿ ನಿಮ್ಗೆ. ಅನಂತಮೂರ್ತಿ ಅವ್ರು ಹೇಳ್ತಾರಲ್ಲ, ಇವಾಗ ಈ ಬಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಓಟ್ ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರಲ್ಲ, ಖಂಡಿತ ಪ್ರತಿಯೊಬ್ಬ ಪ್ರಜೆಗೂ ಇರ್ಬೋದು ಅಥವಾ ಸಮಾಜದಲ್ಲಿರೋ ದೊಡ್ಡ ವ್ಯಕ್ತಿಗೂ ಇರ್ಬೋದು, ಜನರಿಗೆ ಒಂದು ಮನವಿ ಮಾಡಲಿಕ್ಕೆ ಅಥವಾ ಕರೆ ಕೊಡಲಿಕ್ಕೆ ಖಂಡಿತ ಹಕ್ಕಿದೆ. ಆದರೆ ಇವ್ರದ್ದು ಸೆಲೆಕ್ಟಿವ್ ಆಗಬಾರ್ದು ಅಂತೇಳಿ. ನೋಡಿ, ಇವರಿಗೆ ಒಂದು ಕನ್ವಿಕ್ಷನ್ ವಿಷಯ ಬಂದಾಗ ನೀವು ನೋಡಿ, ಇದೇ ಇವರು ಹೆಗ್ಡೆ ಅವ್ರ ಜೊತೆ ಇದ್ರು,
ಜನಗೆ ಪಟೇಲ್ರ ಜೊತೆನೇ ಇದ್ರು. ಇದೇ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೂಡ ಇವರು ಮೆಂಬರ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಅದನ್ನು ಬಿಜೆಪಿ ಸರ್ಕಾರನೇ ಮಾಡ್ತು. ಬಿಜೆಪಿ ಅವಾಗಲೂ ಕೋಮುವಾದಿ ಆಗಿತ್ತು, ಬಾಬರಿ ಮಸೀದಿ ಡೆಮಾಲಿಷನ್ ಆಗಿತ್ತು. ಅದೇ ಬಿಜೆಪಿ ಸರ್ಕಾರ ಇವ್ರನ್ನ ಅಪಾಯಿಂಟ್ ಮಾಡ್ಕೊಂಡಾಗ ಇವ್ರು ಸುಮ್ಮನಾದ್ರು. ಅದಾದ ನಂತರ ನೋಡಿ ಕುಮಾರಸ್ವಾಮಿ ಅವರು ಇವರು ರಾಜ್ಯಸಭೆಗೆ ಹೊರಟಾಗ ಕುಮಾರಸ್ವಾಮಿ ಅವ್ರನ್ನ JDS ಪಕ್ಷ ಏನು ಮಾಡ್ತು, ನಮ್ಮನ್ನು ರಾಜ್ಯಸಭೆ ಕಳಿಸಿ ಅಂತ ಹೇಳ್ತು. ಆಗ ಕುಮಾರಸ್ವಾಮಿ ಯಾರೇ ಅನಂತಮೂರ್ತಿ ಅಂತ ಕೇಳಿದ್ರು. ಅದೇ ಅನಂತಮೂರ್ತಿಯವರು ಕೊನೆಗೋಗಿ ಕುಮಾರಸ್ವಾಮಿ ಅವರು ಉಪವಾಸ ಕೂತಿದ್ದಾಗ ಜ್ಯೂಸ್ ಕೊಟ್ಟರು. ಈಗ ನೋಡಿ ಬಂದ್ಬಿಟ್ಟು ಕಾಂಗ್ರೆಸ್ ಪರವಾಗಿ ಇವರು ಮನವಿನ ಕೊಡ್ತಾ ಇದ್ದಾರೆ. ಇವರು ಕೂಡ ಮೊದಲು ಈ ಡಿಸಾನೆಸ್ಟಿ ಅನ್ನೋದಿದೆಯಲ್ಲ, ಇದು ಜನರ ಮೇಲೆ ಏನು ಪರಿಣಾಮ ಬೀರ್ತದೆ ನೋಡಿ. ಇಲ್ಲಿ ಹೇಳ್ತಾರೆ ಕೋಮುವಾದಿ ಸಂಘರ್ಷವನ್ನು ಬೇರು ಸಹಿತ ಕಿತ್ತೊಗೆಯೋದಕ್ಕಾಗಿ ಬಿಜೆಪಿ ಮಾಡಿದ್ದು ಯಾರು ಒಳ್ಳೆ ಕೆಲಸ, 5 ವರ್ಷದಲ್ಲಿ ಬಿಜೆಪಿ ಒಳ್ಳೆ ರೂಲ್ ಕೊಡ್ತು ಅಂತಲೇ ಯಾವ ಮೂರ್ಖನೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕೋಮುವಾದಿ ಸಂಘರ್ಷ ಅಂತ ಹೇಳ್ತಾರಲ್ಲ, ಇವತ್ತು ನೋಡಿ ನೆಲ್ಲಿ ಮೆಸಾಕರ್ 3300 ಮುಸಲ್ಮಾನರು ಸತ್ತೋದ್ರು 1983ನಲ್ಲಿ. ಸಿಖ್ರು 3500 ಜನ ಡೆಲ್ಲಿನಲ್ಲಿ ಸತ್ತೋದ್ರು. ಆಮೇಲೆ ಇತ್ತೀಚೆಗೆ ಪ್ರವೀಣ್ ಸ್ವಾಮಿ ಅವರು ಹಿಂದೂ ಪತ್ರಿಕೆಯಲ್ಲಿದ್ದರು, ಇವಾಗ ಹಿಂದೂಸ್ತಾನ್ ಇದು firstpost.com ಸೇರ್ಕೊಂಡಿದ್ದಾರೆ. ಅವರೊಂದು ಇಡೀ 1947 ಇಲ್ಲಿವರೆಗೂ ಬಂದು ನಡೆದಿರುವಂಥ ಎಲ್ಲ ಮೆಸಾಕರ್ಗಳು ಕೋಮು ಹಿಂಸಾಚಾರಗಳ ಬಗ್ಗೆ ಅವರೊಂದು ಇದನ್ನು ಕೊಟ್ಟಿದ್ದಾರೆ. ಅದರ ಸಿಂಹಪಾಲು ಇರೋವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಇರೋವಂಥದ್ದು. ಇವರು ಇಲ್ಲಿ ಬಂದು ನಿಮಗೆ ಕೋಮು ಸಾಮರಸ್ಯನ ತರ್ತಾರೆ ಅಂತೇಳಿ ನೀವು ಹೇಗೆ ನಂಬ್ತೀರಿ? ಆಮೇಲೆ ತಿಳ್ಕೊಳ್ಳಿ, SM ಕೃಷ್ಣ ಅವ್ರು ಇರೋ ಕಾಲದಲ್ಲೂ ಚರ್ಚ್ಗಳ ಮೇಲೆ ಅಟ್ಯಾಕ್ ಆಯಿತು. ಕೊನೆಗೆ ಅದು ದೀನ್ದಾರ್ ಸಂಘಟನೆ ಅಂತ ಗೊತ್ತಾಯಿತು. ಆಗ ಆಮೇಲೆ ಆ ಕಾಲದಲ್ಲೂ ಕೂಡ ಸ್ಟಾಂಪ್ ಪೇಪರ್ ಹಗರಣ ಬಂತು. ಆಗಲೂ ಕರ್ನಾಟಕಕ್ಕೆ ಅವಮರ್ಯಾದೆನೇ ಆಗಿತ್ತು. ಆಮೇಲೆ ನೋಡಿ ಇಲ್ಲಿ ಹೇಳ್ತಾರಲ್ಲ, ಈಗ ಗಣಿ ದುಡ್ಡು ಎಲ್ಲಿ ಹೋಗ್ಬಾರ್ದಂತ, BJP ಅಲ್ಲ, ಇದು ರಾಜ್ಯದ ಸಂಪನ್ಮೂಲ ಜನರಿಗೆ ಸೇರಬೇಕು ಅಂತ. ಅನಿಲ್ ಲಾಡ್ ಯಾವ ಪಕ್ಷದಲ್ಲಿದ್ದಾರೆ? ಹಿಂದೆ ಇವರು ದೇಶಪಾಂಡೆ ಅವರು ಮನಿ ಮಾಡಿರ್ಲಿಲ್ವಾ? ಆಮೇಲೆ ಇನ್ನು ತಿಳ್ಕೊಳ್ಳಿ, ಇದೇ ದೇಶದ ಸಂಪನ್ಮೂಲ ಅಲ್ಲ, ಕೋಲ್ ಬ್ಲಾಕ್ ಹಗರಣ ಎಲ್ಲಿ ಬಂದಿದೆ ಇವತ್ತು? ಆನಂತರ ನೀವು ನೋಡಿ, ಇದೇ ರೆಡ್ಡಿ ಬ್ರದರ್ಸ್ ಇದಾರಲ್ಲ, ರೆಡ್ಡಿ ಬ್ರದರ್ಸ್ ಬಗ್ಗೆ ಇದು ಮೈನಿಂಗ್ ಬಗ್ಗೆ ಭಾರಿ ಗಲಾಟೆ ಆಯ್ತಲ್ಲ, ಅವ್ರು ಯಾರ ಜೊತೆ ಕೈ ಜೋಡಿಸಿದ್ದು? ರಾಜಶೇಖರ ರೆಡ್ಡಿ ಬಗ್ಗೆ. ಇವತ್ತು ರಾಜಶೇಖರ ರೆಡ್ಡಿ ಮಗ ಯಾವ ಕಾರಣಕ್ಕೋಸ್ಕರ ಜೈಲಲ್ಲಿ ಇದ್ದಾರೆ ಇವತ್ತು? ಇದೆಲ್ಲ ಇವರಿಗೆ ಕಾಣೋದಿಲ್ವಾ? ಇವೆಲ್ಲ ಹೆಮ್ಮೆ ಪಡುವಂತ ವಿಚಾರ. ಆಮೇಲೆ ಮಹಿಳೆಯರು ಇವತ್ತು ಬಹಳ ಗೌರವಯುತವಾಗಿ ರೋಡಲ್ಲಿ ಓಡಾಡಬೇಕು ಅಂತ. ಇವತ್ತು ಡೆಲ್ಲಿನಲ್ಲಿ ರೇಪ್ ಕ್ಯಾಪಿಟಲ್ ಮಾಡಿರೋದು ಯಾವ ಪಕ್ಷ? ಇವತ್ತು ಹರಿಯಾಣದಲ್ಲಿ 5 ಜನ ದಲಿತ ಮಹಿಳೆಯರನ್ನ ಸತತವಾಗಿ ರೇಪ್ ಮಾಡಿದ್ರು. ಒಂದೇ ತಿಂಗಳಲ್ಲಿ 5 ಜನ ದಲಿತ ಮಹಿಳೆಯರು ರೇಪ್ ಆದ್ರು. ಅಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅಲ್ವಾ? ಈ ಸೆಲೆಕ್ಟಿವ್ ಅಮ್ನೆಸಿಯಾ ಯಾಕೆ ಅಂತ ನಾ ಕೇಳೋದು. ಎಸ್ ಪ್ರತಾಪ್ ಮತ್ತಷ್ಟು ಮಾತಾಡ್ತೀನಿ. ರವೀಂದ್ರ ರೇಷ್ಮೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರೇಷ್ಮೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಚರ್ಚೆನ ಗಮನಿಸಿದರೆ ನೀವು, ಸಾಹಿತಿಗಳು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ, ಇದರ ಬಗ್ಗೆ ಅಭಿಪ್ರಾಯ ಎಂತದ್ದು? ಏನಿಲ್ಲ, ಕಳೆದ ಶತಮಾನದ ಸರ್ವಶ್ರೇಷ್ಠ ರಾಜಕಾರಣಿಯೇ ಗಾಂಧೀಜಿ, ಕಳೆದ ಶತಮಾನದ ಸರ್ವಶ್ರೇಷ್ಠ ಪತ್ರಕರ್ತ ಕೂಡ ಗಾಂಧೀಜಿ ಅಂತ ನಾನು ಗಮನಿಸ್ಕೊಂಡೇನೆ. ಆದರೆ ಗಾಂಧೀಜಿ ಮೊದಲು ರಾಜಕಾರಣಿ, ಆಮೇಲೆ ಮಹಾತ್ಮ. ಹೌದು, ಮೊದಲು ಸ್ವಾತಂತ್ರ್ಯ ಹೋರಾಟಗಾರ, ಆಮೇಲೆ ಸಂತ. ಆದ್ದರಿಂದ ಇವತ್ತು ಅನಂತಮೂರ್ತಿ ಮತ್ತು ಅವರ ಒಡನಾಡಿ ಸಾಹಿತಿಗಳು ಈ ಸಂದರ್ಭದಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ಅವ್ರ ರಿಲೇಟಿವ್ ಮೆರಿಟ್ಸ್ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ಸೇ ಸರ್ವಶ್ರೇಷ್ಠ ಪಕ್ಷ ಅನ್ನೋದು ಯಾರ ಅಭಿಪ್ರಾಯನೂ ಅಲ್ಲ. ಇಲ್ಲಿ ನಮಗೆ ಲಭ್ಯವಿರೋ ಆಯ್ಕೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ಕೊಡಿ ಅಂತ ಹೇಳಿದ್ರೆ ಅದು ಅವ್ರ ಪ್ರಜಾಸತ್ತಾತ್ಮಕವಾದ ಹಕ್ಕು. ಆದರೆ ಇದು ತಪ್ಪು ಅಂತ ಹೇಳೋದು ಕೂಡ ಪ್ರತಾಪ್ ಸಿಂಹ ಅವ್ರಿಗೆ ಆ ಹಕ್ಕು ಇದೆ. ಅವರ ಆ ನಿಲುವೇ ತಪ್ಪು, ಅದು ದೋಷಪೂರಿತವಾಗಿದೆ ಅಂತ ವಾದಿಸ್ತಾ ಇದ್ದಲ್ಲ, ಅದು ತಪ್ಪೆ. ಅವ್ರಿಗೂ ಕೂಡ ಒಂದು ಡೆಮಾಕ್ರೆಟಿಕ್ ರೈಟ್ ಇದೆ. ಈ ಸಾಹಿತಿಗಳ ನಿಲುವು ಸರಿಯಲ್ಲ ಅಂತ ಹೇಳೋ ರೈಟ್ ಇದೆ. ಆದರೆ ಅವರು ಚಾಯ್ಸ್ ಇಲ್ಲ. 30 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಪ್ರಪ್ರಥಮ ರಾಜಕೀಯ ಪರಿವರ್ತನೆ ಬಂತು. ಅವತ್ತೇನು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸನ್ನು ಕಿತ್ತೊಗೆದು ಕಾಂಗ್ರೆಸ್ಸೇತರ ಅಧಿಕಾರವನ್ನು ಕರ್ನಾಟಕ ಜನ ಅಸ್ತಿತ್ವಕ್ಕೆ ತಂದರು. ಅವತ್ತು ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಸನ್ನು ವಿರೋಧಿಸ್ತಾ ಇದ್ರು? 30 ವರ್ಷಗಳ ನಂತರ ಕಾಂಗ್ರೆಸ್ ಏನಾದರೂ ತನ್ನ ಗುಣಲಕ್ಷಣಗಳನ್ನು ಬದಲಾಯಿಸ್ಕೊಂಡಿದೆಯಾ? ಅವತ್ತು ನಾವು ಕಾಂಗ್ರೆಸ್ಸನ್ನು ಯಾಕೆ ವಿರೋಧಿಸಿದ್ವಿ ಅಂತಂದರೆ ವ್ಯಕ್ತಿ ಪೂಜೆ, ಭಟ್ಟಂಗಿತನ ಮತ್ತು ಇಂದಿರಾ ಗಾಂಧಿ ಕುಟುಂಬಕ್ಕೆ ಗುಲಾಮನಿಷ್ಠೆ. ಆ ಕಾಂಗ್ರೆಸ್ ಕಲ್ಚರ್ ಕಿಂಚಿತ್ತಾದರೂ ವ್ಯತ್ಯಾಸವಾಗಿದೆ ಇವತ್ತಿನವರೆಗೂ ಕೂಡ. ನಮ್ಮ ಪಾಪ ಸಿದ್ದರಾಮಯ್ಯ, ಪರಮೇಶ್ವರ್, ಖರ್ಗೆ ಅವ್ರನ್ನ ಬಿಟ್ಬಿಡಿ. ಕಳೆದ 9 ವರ್ಷಗಳಿಂದ ಸತತವಾಗಿ ಪ್ರಧಾನಮಂತ್ರಿ ಆಗಿರೋ ಡಾಕ್ಟರ್ ಮನಮೋಹನ್ ಸಿಂಗ್ರನ್ನು ಯಾವ ಥರ ನಡೆಸ್ಕೊಂಡಿದೆ ಕಾಂಗ್ರೆಸ್ ಪಕ್ಷ? ಒಬ್ಬ ಶಾನುಭೋಗನ್ ಥರ ನಡೆಸ್ಕೊಂಡಿದೆ. ಕರ್ನಾಟಕ ಕಾಂಗ್ರೆಸ್ ಅವರು ಎಂದಾದರೂ ಒಂದು ದಿವಸ ಪ್ರಧಾನಮಂತ್ರಿನ ಕರ್ಕೊಂಡು ಬಂದುಬಿಟ್ಟು ಒಂದು ಸಾರ್ವಜನಿಕ ಸಭೆಯಲ್ಲಿ ಕರ್ನಾಟಕ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಆತ್ಮವಂಚನೆಯ ರಾಜಕಾರಣದ ಹೊರಗೆ ಬಂದಿಲ್ಲ ಕಾಂಗ್ರೆಸ್ಸಿಗರು. ಆದರೆ ಕರ್ನಾಟಕ ಜನ ಅಸಹಾಯಕರು. ಇರೋದರಲ್ಲಿ ರಿಲೇಟಿವ್ ಮೆರಿಟ್ಸ್ ಇವತ್ತು ಕಾಂಗ್ರೆಸ್ ಓನ್ಲಿ ಚಾಯ್ಸ್. ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ ದ್ವಾರಕನಾಥ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ದ್ವಾರಕನಾಥ್ ಜಿ, ನಿಮ್ಮ ಅಭಿಪ್ರಾಯ ಏನು? ನಾವು ಚರ್ಚೆ ಮಾಡ್ತಾ ಇದ್ವಿ, ಸಾಹಿತಿಗಳು ಒಂದು ರಾಜಕೀಯ ಪಕ್ಷವನ್ನು ಬೆಂಬಲಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ನಿಮ್ಮ ಒಪಿನಿಯನ್ ಹೇಳಿ ಸರ್. ಇಲ್ಲ, ಸಾಹಿತಿಗಳು ರಾಜಕೀಯ ಪಕ್ಷವನ್ನು ಬೆಂಬಲಿಸೋದ್ರಲ್ಲಿ ನನಗೆ ಯಾವುದೇ ತಪ್ಪು ಕಾಣಿಸಲ್ಲ ಒಂದು. ಆದರೆ ಪರ್ಟಿಕ್ಯುಲರ್ ಆಗಿ ಇವತ್ತಾಗಿರುವಂತಹ ಇನ್ಸಿಡೆನ್ಸ್ ಇದೆಯಲ್ಲ, ಅನಂತಮೂರ್ತಿಯವರು ಕಾಂಗ್ರೆಸ್ಸನ್ನು ಸೆಕ್ಯುಲರ್ ಅನ್ನೋ ಕಾರಣಕ್ಕೋಸ್ಕರ ಬೆಂಬಲಿಸ್ತಾ ಇರೋದು ಇದೆಯಲ್ಲ, ಅದರಲ್ಲಿ ನನ್ನದೇ ಆದಂತಹ ಭಿನ್ನಾಭಿಪ್ರಾಯ ಇದೆ. ಯಾಕೆ ಅಂತ ಹೇಳಿದ್ರೆ, ನನಗೆ BJP ಕಮ್ಯುನಲ್ ಪಕ್ಷ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಆದರೆ ಕಾಂಗ್ರೆಸ್ ಯಾವ ರೀತಿ ಕಡಿಮೆ ಕಮ್ಯುನಲ್ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕಾಂಶಿರಾಮ್ ಈ ವಿಷಯದಲ್ಲಿ ಒಂದು ಮಾತು ಹೇಳ್ತಾರೆ,
ಕಾಂಗ್ರೆಸ್ಸು BJP ಎಡೆ ಎತ್ತಿದ ಹಾವು, ಕಾಂಗ್ರೆಸ್ ಹುಲ್ಲಲ್ಲಿ ಮಲಗಿರೋ ಹಾವು ಅಂತ ಹೇಳ್ಬಿಟ್ಟದೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇವೆರಡೂ ಪಕ್ಷಗಳು ಕೂಡ ಕಮ್ಯುನಲ್ ವಿಷಯ ಬಂದಾಗ ಹಂಗೆ ಮಾಡ್ತವೆ ಅನ್ಲಿಕ್ಕೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ, ಮೊನ್ನೆ ಗುಜರಾತ್ ಎಲೆಕ್ಷನ್ ಅಲ್ಲಿ BJP ಅವರು ಮುಸಲ್ಮಾನರಿಗೆ ಒಂದೇ ಒಂದು ಟಿಕೆಟ್ ಕೂಡ ಕೊಡ್ಲಿಲ್ಲ, ಆದ್ರೆ ಕಾಂಗ್ರೆಸ್ ಅವರು ಒಂದು ಟಿಕೆಟ್ ಕೊಡ್ಲಿಲ್ಲ ಮುಸಲ್ಮಾನರಿಗೆ. ಅಂದ್ರೆ ಕಾಂಗ್ರೆಸ್ ಅವರು ಒಂದು ಟಿಕೆಟ್ ಕೊಟ್ಟು ಅಲ್ಲಿ ಮುಸಲ್ಮಾನರಿಗೆ ಒಂದಷ್ಟು ಮಾರಲ್ ಬೂಸ್ಟ್ ಮಾಡಬಹುದಾಗಿತ್ತು. ಬರೀ ಟಿಕೆಟ್ ಕೊಡೋದಷ್ಟೇ ಅಲ್ಲ, ನಿಲ್ಲಿಸಿ ಗೆಲ್ಲಿಸಿ ಅವ್ರು ತೋರಿಸಬಹುದು. ನೀವು ಹೇಳೋ ಪ್ರಕಾರ ಹಾಗಾದ್ರೆ ಸಾಹಿತಿಗಳು ಹೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅವ್ರು ಅಂದ್ಕೊಂಡಿರೋ ಪಕ್ಷ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಹೌದೌದು. ಅದಕ್ಕಿಂತ ಹೆಚ್ಚಾಗಿ ಈಗ ಅನಂತಮೂರ್ತಿ ಅವರು ಲೋಹಿಯಾವಾದಿಗಳು. ಲೋಹಿಯಾ ಏನು ಹೇಳಿದ್ರು, 50 ವರ್ಷಗಳ ಹಿಂದ್ಗಡೆನೆ ಲೋಹಿಯಾ ಹೇಳಿದ್ರು, ಈ ಕಾಂಗ್ರೆಸ್ ಅನ್ನುವಂತಹ ಭೂತಾನ ಹೊಡಿಲಿಕ್ಕೆ ಯಾವ್ದೊಣ್ಣೆ ಆದ್ರೂ ತಗೊಳ್ಳಿ ಅಂತ ಹೇಳ್ಬಿಟ್ಟದ. ಇವತ್ತು ಆ ಮಾತನ್ನ ಕಾಂಗ್ರೆಸ್ಗೂ ಹೇಳ್ಬೇಕಾಗುತ್ತೆ, BJPಗೂ ಹೇಳ್ಬೇಕಾಗುತ್ತೆ. ಆದ್ರೆ ನಾನು ಹೇಳುವಂಥದ್ದು, ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇರುವಂತವರು ಈ ಕಾಂಗ್ರೆಸ್ ಮತ್ತು BJPನ ಹೊರತುಪಡಿಸಿ ಬೇರೆ ಅನೇಕ ಪಕ್ಷಗಳಿದ್ದಾವೆ. ಈಗ ನೋಡಿ, ಈಗ ದಲಿತ ಡಾಮಿನೆನ್ಸ್ ಇರುವಂತಹ BSPನ ಬೆಂಬಲಿಸಬಹುದಾಗಿತ್ತು, ಮುಸ್ಲಿಂ ಡಾಮಿನೆನ್ಸ್ ಇರುವಂತಹ SDPN ಬೆಂಬಲಿಸಬಹುದಾಗಿತ್ತು, ಅನೇಕ ಪಕ್ಷಗಳನ್ನು ಬೆಂಬಲಿಸಬಹುದಾಗಿತ್ತು. JDS ಅವರೇ ಹೇಳ್ಕೊಂಡಿದ್ದಾರೆ. ಎಲ್ಲರ ಒಪಿನಿಯನ್ ಕೇಳಿದ್ರಿ, ಅವರ ಅಬ್ಜೆಕ್ಷನ್ ಕೆಲವರದ್ದು, ನಿಮಗೆ ಹಕ್ಕಿದೆ ನಿಜ, ಆದರೆ ಕಾಂಗ್ರೆಸ್ ಅನ್ನೇ ಬೆಂಬಲಿಸಿದ್ದು ಯಾಕೆ ಅನ್ನುವಂಥದ್ದು. ನೀವು ಅಂದ್ಕೊಂಡಿರುವಷ್ಟು ಬಹಳ ಸ್ವಚ್ಛವಾಗಿರುವಂತಹ ಪಾರ್ಟಿನ ಅದು, ಅಥವಾ ಅದು ಕಾಂಗ್ರೆಸ್ ಬಂದ ತಕ್ಷಣ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆಯಾ ತಮಗೆ? ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಈಗ ಒಂದು ಚಾರಿತ್ರಿಕವಾದ ಸಂದರ್ಭ. ಈ ಸಂದರ್ಭದಲ್ಲಿ ಒಂದು ಸುಸ್ಥಿರವಾದ ಸರ್ಕಾರವನ್ನು ಕೊಡಬಲ್ಲಂತಹ ಸೆಕ್ಯುಲರ್ ಗೌರ್ಮೆಂಟ್ ನಮಗೆ ಬೇಕಾಗಿದೆ ಅನ್ನೋದು ನಮ್ಮ ದೃಢವಾದ ನಿಲುವು. ಈಗ ಪರ್ಸನಲ್ಲಾಗಿ ನನ್ನನ್ನೇ ಕೇಳಿದರೆ, ಕಮ್ಯುನಿಸ್ಟ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇದ್ದಿದ್ರೆ ನಾನು ಖಂಡಿತ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದೆ ಹೊರತು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅದು ಸಾಧ್ಯ ಇಲ್ಲ. BSP ಮಾತನ್ನು ಹೇಳಿದರು, ಅವು ಯಾವ ಪಕ್ಷಗಳಿಗೂ ಅದು ಸಾಧ್ಯ ಇಲ್ಲ. ಇವತ್ತು ವಾಸ್ತವ ಸ್ಥಿತಿ ಹೇಗಿದೆ ಅಂತಂತಂದರೆ, ಈ ರೀತಿ ಸೆಕ್ಯುಲರ್ ಪಕ್ಷಗಳು ಛಿದ್ರವಾಗಿ ಓಟ್ಗಳು ಡಿವೈಡ್ ಆಗಿ ಹೋದ್ರೆ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಯಾವ ಉಳಿದಿವೆ ಸರ್ ಸೆಕ್ಯುಲರ್ ಪಾರ್ಟಿಗಳು ಅನ್ನುವಂಥದ್ದು? ಯಾವ ಉಳಿದಿದೆ ಹೇಳಿ? ಅಟ್ಲೀಸ್ಟ್ ಕಂಪ್ಯಾರಿಟಿವ್ಲಿ ಡಿಕ್ಲೇರ್ಡ್ ಸೆಕ್ಯುಲರ್ ಪಕ್ಷಗಳಾದರೂ ಕೆಲವಿದಾವೆ. ಅದ್ರ ಜೊತೆ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಏನು, ಇದರಲ್ಲಿ ಅದನ್ನ ಖಂಡಿತ ಖಂಡಿಸ್ತೀವಿ ನಾವು. ನಾವೇನು ಕಾಂಗ್ರೆಸ್ ಪಕ್ಷದ ವಕ್ತಾರರಲ್ಲ ನಾವು. ನಾವು ಯಾರು ಅದನ್ನ ನಾವು ಕಾಂಗ್ರೆಸ್ ಪಕ್ಷ ಅಂದ್ರೆ ಕರ್ನಾಟಕದ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಹೊರತು ಒಂದು ಬ್ಲ್ಯಾಂಕೆಟ್ ಚೆಕ್ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರಿಗೆ ಡೆಲ್ಲಿಯಲ್ಲಿ ನಡೆದ ರೈಟ್ಸ್ ಸಿಕ್ಕರ ಮೇಲೇನಿದೆ ಅದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಕಾಂಗ್ರೆಸ್ ಹಾಗೆ ಕೋಮುವಾದಿ ಆಗಿಲ್ಲ. ಅದು ಗುಜರಾತ್ ಅಷ್ಟೇ. ನೆಲ್ಲಿನಲ್ಲಿ 3300 ಜನ ಮುಸಲ್ಮಾನರನ್ನು ಒಂದು ಫ್ಯಾಸಿಸ್ಟ್ ಪಕ್ಷದ ಕಮ್ಯುನಲ್ ಆಟಿಟ್ಯೂಡ್ಗೂ ಆ ಸಂದರ್ಭಕ್ಕೆ ನಡೆದಂತಹ ಕೊಲೆಗಳನ್ನ ಮೂಕ ಪ್ರೇಕ್ಷಕನಾಗಿ ನೋಡಿದ್ದಕ್ಕೂ ವ್ಯತ್ಯಾಸ ಇದೆ. ಒಂದು ಫ್ಯಾಸಿಸ್ಟ್ ಪಕ್ಷ ಏನ್ ಮಾಡುತ್ತೆ ಅಂದ್ರೆ ಲೆಕ್ಕ ಹಾಕೊಂಡು ಪ್ಲಾನ್ ಮಾಡಿ ಮೆಸೇಕರ್ ಮಾಡುತ್ತೆ. ಗುಜರಾತ್ನಲ್ಲಿ ಪ್ಲಾನ್ ಮಾಡಿ ಮೆಸೇಕರ್ ಮಾಡಿ ಗೊತ್ತಾ ನಿಮಗೆ? ಪ್ಲಾನ್ ಮಾಡಿ ಮೆಸೇಕರ್ ಮಾಡೋದು ಬೇರೆ. ಇದು ಅಂದ್ರೆ ನೀವು ಬೆಂಬಲಿಸಿರುವಂತದ್ದು ಇದು ಕೇವಲ ಒಂದು ಚುನಾವಣೆಗೆ ಮಾತ್ರ. 12 ಕಾರಣಕ್ಕೂ ಏನು ಸಂಬಂಧ? ಚುನಾವಣೆಗೆ ಕರ್ನಾಟಕದ ರಾಜ್ಯದ ಮಟ್ಟಿಗೆ ಮುಂದಿನ ಮೇನಲ್ಲಿ ನಡೀತಾ ಇರೋ ಚುನಾವಣೆಯ ಮಟ್ಟಿಗೆ ನಮ್ಮ ಬೆಂಬಲವೇ ಹೊರತು ಬ್ಲಾಂಕೆಟ್ ಆಗಿ ನಮ್ಮ ಬೆಂಬಲ ಯಾವ ಪಕ್ಷಕ್ಕೂ ಇಲ್ಲ. ಲೋಹಿಯಾವಾದಿಗಳು ಅಂತ ಹೇಳ್ತಾರಲ್ಲ, ಲೋಹಿಯಾ ಅವರಿಗೆ ನೆಹರು ತಲೆ ಕಂಡ್ರೆ ಆಗ್ತಿರ್ಲಿಲ್ಲ. ಈಗ ಇವ್ರು ಸಪೋರ್ಟ್ ಮಾಡ್ತಾ ಇರೋದು ಯಾರ ಪಕ್ಷನ ಅದನ್ನು ಯೋಚನೆ ಮಾಡಿ. ಆಮೇಲೆ ಇವರು ಗಣಿ ದುಡ್ಡಿನ ಬಗ್ಗೆ ಮಾತಾಡ್ತಾರಲ್ಲ, ಇವತ್ತು ಈ ದೇಶಕ್ಕೆ ಏನಾದರೂ ಕೆಟ್ಟ ಹೆಸರೇನಾದ್ರು ತಗೊಂಡ್ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರನೇ ಹೊರತು BJP ಅವರು ಕರ್ನಾಟಕ ತಂದಿದ್ದಾರೆ ಹೊರತು ದೇಶಕ್ಕಲ್ಲ. ಆದರೆ ಕಾಂಗ್ರೆಸ್ನವ್ರು ದೇಶಕ್ಕೆ ಅವಮರ್ಯಾದನೆ ಮಾಡಿದ್ದಾರೆ. ಮತ್ತು ಈ ಕರ್ನಾಟಕದ ಅತಿ ದೊಡ್ಡ ಹಗರಣ ಏನಿದೆ, ಸ್ಟಾಂಪ್ ಪೇಪರ್ ಹಗರಣ, ಓವರ್ 40,000 crores, ಅದು SM ಕೃಷ್ಣ ಅವ್ರ ಕಾಲದಲ್ಲಿ ಆಗಿದ್ದು. ಅದನ್ನ ಇವ್ರು ಮರಿಬಾರ್ದು. ಕೊನೆ ಪ್ರಶ್ನೆ ತಮಗೆ, ಎಲ್ಲ ಬಿಟ್ಟು ನೀವು ಇನ್ನೇನು ಚುನಾವಣೆ ಬೆರಳಿಕೆ ಎಷ್ಟು ದಿನಗಳಿದೆ, ಈ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ದು ಯಾಕೆ ನೀವು ಅಂತ? ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ಜಾತ್ಯತೀತ ಜನತಾ ದಳ ಇದೆ, BSR ಪಾರ್ಟಿ ಹೇಳಿದಲ್ಲ, ಹೊಸಬರಪ್ಪ ಬೆಂಬಲಿಸಬಹುದಾಗಿತ್ತು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ,
ನಮಗೆ ಈ ಸಂದರ್ಭದಲ್ಲಿ ಒಂದು ಸ್ಥಿರ ಸರ್ಕಾರವನ್ನು ತಂದುಕೊಡುವಂತಹ ಸಾಧ್ಯತೆ ಯಾವ ಪಕ್ಷಕ್ಕೆ? ಸೆಕ್ಯುಲರ್ ಪಕ್ಷಕ್ಕೆ. ಅವರು ಲೋಹ್ಯವಾದಿಗಳೇ. ಜೆಡಿಎಸ್ ಅವ್ರು ಯಾಕೆ ತಂದು ಕೊಡಬಾರ್ದು? ಜೆಡಿಎಸ್ ಅನ್ನ ನಾನು ಸೆಕ್ಯುಲರ್ ಪಕ್ಷ ಅಂತ ಹೇಳಿ. ಅಲ್ಲ, ಕುಮಾರಸ್ವಾಮಿ ಅವರು ಮೋಸ್ಟ್ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಈ ಬಿಜೆಪಿ ರಾಜ್ಯಕ್ಕೆ ವಕ್ರಿಸೋದಕ್ಕೆ ಕಾರಣವಾದವರು ಜೆಡಿಎಸ್ನವರು. ಅದರಿಂದ ಅವ್ರನ್ನ ಸಿದ್ಧಾಂತದ ಮೇಲೆಲ್ಲ ಪಕ್ಷದ ಮೇಲೆ. ಓಕೆ, ಫೈನ್. ಇದಕ್ಕೆ ಸಂಬಂಧಪಟ್ಟಾಗೆ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನು ಹೇಳಿದ್ದಾರೆ ನೋಡ ಬನ್ನಿ. ಅಂತ ಹಿರಿಯರು ಸುಸ್ಥಿರ ಸರ್ಕಾರ ಬೇಕು ಅಂತಕ್ಕಂಥದ್ದು ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಂಬಲ ನೀಡಿ ಅಂತಕ್ಕಂಥದ್ದನ್ನು ಮಾಡಿರೋದು ಬಹುಶಃ ಅದು ಕನ್ನಡರಿಗೆ ಮಾಡಿರ್ತಕ್ಕಂಥ ಅಪಚಾರ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಕಾಂಗ್ರೆಸ್ನ ನೆಲ ಜಲದ ವಿಷಯದಲ್ಲಿ ಯಾವುದೇ ಸ್ಪಷ್ಟತೆಯನ್ನು ಹೊಂದಿಲ್ಲದೆ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ನಿಲುವುಗಳು, ಶಾಸ್ತ್ರೀಯ ಭಾಷೆಯ ವಿಷಯದಲ್ಲಿ ಕನ್ನಡಕ್ಕೆ ಯಾವ ರೀತಿಯಲ್ಲಿ ಮಣೆ ಹಾಕಿದ್ದಾರೆ, ತಮಿಳು ಭಾಷೆಗೆ ಯಾವ ರೀತಿ ಮಣೆ ಹಾಕಿದ್ದಾರೆ, ಇದೆಲ್ಲದರ ಮಾಹಿತಿಗಳು ಇದ್ದು ಅಂಥ ಹಿರಿಯ ಸಾಹಿತಿಗಳು ಇವತ್ತು ಕೇಂದ್ರದಲ್ಲಿ ಇಂಥ ಒಂದು ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದಿರತಕ್ಕಂಥ, ಭ್ರಷ್ಟಾಚಾರಕ್ಕೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಯಾವ ಆಧಾರದ ಮೇಲೆ ಬೆಂಬಲಿಸಲಿಕ್ಕೆ ಹೊರಟಿದ್ದಾರೆ? ಇದು ಬಹುಶಃ ಅವರ ಆತ್ಮಕ್ಕೆ ಒಂದು ಬಾರಿ ಪ್ರಶ್ನೆ ಹಾಕಬೇಕು. ಇವತ್ತು ಈ ರೀತಿಯ ಸಾಹಿತಿಗಳು ಅವರವರ ನಿಲುವುಗಳು, ಅದು ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೊಡ್ತಾ ಇರ್ತಕ್ಕಂಥ ಬೆಂಬಲ ಅದು ಕನ್ನಡ ನಾಡಿಗೆ ಯಾವುದೇ ರೀತಿಯ ರಕ್ಷಣೆ ಕೊಡದೇ ಇರತಕ್ಕಂಥ ಒಂದು ಪಕ್ಷವನ್ನು ಬೆಂಬಲಿಸಿ. ಸೊ ಕಾವೇರಿ ವಿಚಾರದಲ್ಲಿ ನ್ಯಾಯ ಸಿಗಲಿಲ್ಲ, ಜೊತೆಗೆ ಪರಮ ಭ್ರಷ್ಟ ಪಕ್ಷವಾಗಿರುವಂಥ ಕಾಂಗ್ರೆಸ್ಸನ್ನು ಸಾಹಿತಿಗಳು ಯಾವ ರೀತಿ ಬೆಂಬಲಿಸ್ತಾರೆ, ಅವರ ಆತ್ಮವನ್ನು ಮುಟ್ಟು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಬೆಂಬಲಿಸಿದ್ದು ತಪ್ಪು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ವಾದ. ನಿಜಕ್ಕೂ ಇದೊಂದು ದೊಡ್ಡ ಸಬ್ಜೆಕ್ಟು. ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದ್ಸರಿ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇಲ್ಲಿ ತನಕ ಭಾಗವಹಿಸಿದಂಥ ಮುರಳೀಧರಪ್ಪನವರೇ, ಪ್ರತಾಪ್ ಸಿಂಹ ಅವರೇ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸ್ವಾಮೀಜಿಗಳ ನಿಲುವಿನ ಬಗ್ಗೆ ಚರ್ಚೆ ಮಾಡಲೇಬೇಕು. ಸ್ವಾಮೀಜಿ ಕಳೆದ ಬಾರಿ ಅಥವಾ ಅದರ ಹಿಂದಿನ ಚುನಾವಣೆಯಲ್ಲಿ ಸಿರಿಗೆರೆ ಸ್ವಾಮಿಗಳು ರಾಜಕಾರಣಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ರು. ಆದರೆ ಗೊತ್ತಾಗಿದೆ ಅವರಿಗೆ ಒಂದು ರೀತಿಯಲ್ಲಿ ಭ್ರಮನಿರಸನಗೊಂಡಿದ್ದಾರೆ ಸ್ವಾಮೀಜಿಗಳು ಕೂಡ. ಯಾವ ರಾಜಕಾರಣಿ, ಜನ ಮತ್ತು ಜನಪ್ರತಿನಿಧಿಗಳು ಯಾರೂ ಕೂಡ ಇವರ ಮಾತನ್ನು ಕೇಳುವ ಸ್ಥಿತಿನಲ್ಲಿ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಅವರ ನಿಲುವೇನೋ, ಅವರ ಅಭಿಪ್ರಾಯ ಏನೋ ಮಾತಾಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.